ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಸೀಕ್ರೆಟ್ ಆಫ್ ಕಳಿಂಗ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಕಮ್ ಹಾರರ್ ಥ್ರಿಲ್ಲರ್ ಚಿತ್ರ. ಈ ಚಿತ್ರದ ಕಾನ್ಸೆಪ್ಟ್ ಏನಂದ್ರೆ, ಕೇರಳದಲ್ಲಿ ಮಂದಾಕಿನಿ ಫಾರೆಸ್ಟ್ ಎಂಬ ಒಂದು ತುಂಬಾನೇ ನಿಗೂಢವಾದ ಹಾಗೂ ದಟ್ಟವಾದ ಕಾಡಿರುತ್ತೆ. ಆ ಕಾಡಿನ ಪಕ್ಕದಲ್ಲೇ ಒಂದು ಎಂಜಿನಿಯರಿಂಗ್ ಕಾಲೇಜ್ ಇದ್ದು ಸ್ಟೂಡೆಂಟ್ಸ್ಗಳು ಯಾರು ಕೂಡ ಆ ಕಾಡಿನ ಒಳಗಡೆ ಹೋಗೋ ಹಾಗಿಲ್ಲ ಅಂತ ಮ್ಯಾನೇಜ್ಮೆಂಟ್ ರೆಸ್ಟ್ರಿಕ್ಟ್ ಮಾಡಿರುತ್ತೆ. ಯಾಕಂದ್ರೆ ಈ ಹಿಂದೆ ಆ ಕಾಡಿನ ಒಳಗಡೆ ಹೋದ ಹಲವಾರು ಜನರು ನಿಗೂಢವಾಗಿ ಸತ್ತು ಅವರ ಡೆಡ್ ಬಾಡಿಗಳು ಪತ್ತೆಯಾಗಿರುತ್ತವೆ. ಎಸ್ಪೆಷಲಿ ಆ ಕಾಡಿನ ಒಳಗಡೆ ಒಂದು ಬಾವಿ ಇದ್ದು ಅದರಲ್ಲಿರುವ ಪ್ರೇತಾತ್ಮನೆ ಜನಗಳನ್ನ ಬಲಿ ಪಡಿತಿದೆ ಅಂತ ಜನಗಳು ತುಂಬಾನೇ ಹೆದರಿಕೊಳ್ತಿರ್ತಾರೆ. ಚಿತ್ರದ ಹೀರೋ ಆ ಕಾಡಿನಲ್ಲಿರುವ ಮಿಸ್ಟರಿಯನ್ನು ಅಲ್ಲಿಗೆ ಹೋಗುವ ಜನಗಳು ಯಾಕೆ ನಿಗೂಢವಾಗಿ ಸಾಯ್ತಿದ್ದಾರೆ ಅಂತ ರಿಸರ್ಚ್ ಮಾಡ್ತಿರ್ತಾನೆ. ಚಿತ್ರದಲ್ಲಿ ಮುಂದೇನಾಯ್ತು ಅಷ್ಟಕ್ಕೂ ಆ ಮಂದಾಕಿನಿ ಫಾರೆಸ್ಟ್ ನ ಮಿಸ್ಟರಿ ಏನೋ, ಆ ಕಾಡಿನ ಒಳಗಡೆ ಹೋಗುವ ಜನಗಳು ನಿಗೂಢವಾಗಿ ಸತ್ತು ಬಾವಿಯ ಬಳಿ ಅವರ ಡೆಡ್ ಬಾಡಿಗಳು ಸಿಗೋದ್ಯಾಕೆ, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ದಟ್ಟವಾದ ಮಂದಾಕಿನಿ ಫಾರೆಸ್ಟ್ ನ ಪಕ್ಕದಲ್ಲಿರುವ ಶ್ರೀಕೃಷ್ಣ ಎಂಜಿನಿಯರಿಂಗ್ ಕಾಲೇಜ್ ಅನ್ನ ನೋಡ್ತೀವಿ. ಎಲ್ಲರೂ ಓಡಾಡೋದಕ್ಕೆ ಹೆದರಿಕೊಳ್ಳುವ ಆ ಕಾಡಿನ ಒಳಗಡೆ ಒಬ್ಬ ಹುಡುಗ ನಡೆದುಕೊಂಡು ಹೋಗ್ತಿರೋದನ್ನ ನೋಡ್ತೀವಿ. ಆ ಹುಡುಗ ಆ ಕಾಡಿನ ಒಳಗಡೆ ಸ್ವಲ್ಪ ದೂರ ನಡೆದುಕೊಂಡು ಹೋಗ್ತಿದ್ದ ಹಾಗೆ ಅವನಿಗೆ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಇಷ್ಟು ದಟ್ಟ ಕಾಡಿನ ಒಳಗಡೆ ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಆ ಹುಡುಗ ನೋಡ್ತಾ ಮುಂದೆ ಹೋದಾಗ ಒಂದು ಹಳೆಯ ಬಾವಿ ಕಾಣಿಸುತ್ತೆ. ಆ ಬಾವಿಯ ಬಳಿ ಹೋಗ್ತಿದ್ದ ಹಾಗೆ ಇವನಿಗೆ ಕೇಳಿಸ್ತಿದ್ದ ಆ ಶಬ್ದಗಳು ಮತ್ತಷ್ಟು ಜೋರಾಗುತ್ತವೆ. ಅಷ್ಟರಲ್ಲೇ ಆ ಬಾವಿ ಬಳಿ ಪ್ರತ್ಯಕ್ಷವಾದ ಒಬ್ಬಳು ಹುಡುಗಿ ಮಂತ್ರಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ನೋಡ್ತಿದ್ದ ಹಾಗೆ ಆ ಹುಡುಗ ಹಿಪ್ನೋಟೈಸ್ ಆಗಿ ಅವನ ಕಣ್ಣುಗಳು ಬಿಳಿ ಬಣ್ಣಕ್ಕೆ ಟರ್ನ್ ಆಗುತ್ತವೆ. ಮರುಕ್ಷಣವೇ ಆ ಹುಡುಗ ಪಾಳು ಬಿದ್ದಿರುವ ಆ ಬಾವಿ ಒಳಗಡೆ ಜಂಪ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇದಾಗಿ ಮರುದಿನ ಬೆಳಿಗ್ಗೆ ಕಾಡಿನ ಒಳಗಡೆ ಹೋಗಿದ್ದ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಅಂತ ಕಾಲೇಜ್ನ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ. ತಕ್ಷಣವೇ ಸ್ಟೂಡೆಂಟ್ಸ್ ಗಳು ಯಾರು ಕೂಡ ಆ ಕಾಡಿನ ಒಳಗಡೆ ಹೋಗೋ ಹಾಗಿಲ್ಲ ಅಂತ ಆ ಕಾಡಿಗೆ ಹೋಗುವ ಮೇನ್ ಗೇಟ್ ಅನ್ನ ಲಾಕ್ ಮಾಡಿಬಿಡ್ತಾರೆ. ಆ ದಿನ ರಾತ್ರಿ ಹಾಸ್ಟೆಲ್ ನಲ್ಲಿ ಸ್ಟೇ ಆಗಿರುವ 4 ಜನ ಸ್ಟೂಡೆಂಟ್ಸ್ ಗಳು ಇದರ ಬಗ್ಗೆ ಡಿಸ್ಕಸ್ ಮಾಡ್ತಿರೋದನ್ನ ನೋಡ್ತೀವಿ. ಅದರಲ್ಲಿ ಒಬ್ಬಳು ಹುಡುಗಿ ಹೇಳ್ತಾಳೆ, ನೋಡಿದ್ರ ಆ ಮಂದಾಕಿನಿ ಫಾರೆಸ್ಟ್ ನ ಒಳಗಡೆ ಪ್ರೇತಾತ್ಮ ಇರೋದು ನಿಜಾನೇ. ಯಾಕಂದ್ರೆ ನಿನ್ನೆ ಹುಣ್ಣಿಮೆ, ನಿನ್ನೆನೆ ಆ ಹುಡುಗ ಆ ಕಾಡಿನ ಒಳಗಡೆ ಹೋಗಿ ನಿಗೂಢವಾಗಿ ಸತ್ತು ಹೋಗಿದ್ದಾನೆ. ಕಾಲೇಜ್ನ ಮ್ಯಾನೇಜ್ಮೆಂಟ್ ನವರು ಯಾರು ಕೂಡ ಆ ಕಾಡಿನ ಒಳಗಡೆ ಹೋಗ್ಬಾರ್ದು ಅಂತ ಗೇಟ್ ಅನ್ನ ಕ್ಲೋಸ್ ಮಾಡಿ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ರು. ಅದಕ್ಕೆ ಮತ್ತೊಬ್ಬಳು ಹುಡುಗಿ ನಗುತ್ತಾ ಹೇಳ್ತಾಳೆ, ಈಗಿನ ಕಾಲದಲ್ಲೂ ಈ ಭೂತ ಪ್ರೇತ ದೆವ್ವಗಳನ್ನೆಲ್ಲ ನಂಬ್ತಿರಲ್ಲ. ನೀವೆಲ್ಲ ಅಂದುಕೊಳ್ತಿರೋ ಹಾಗೆ ಆ ಹುಡುಗನನ್ನ ಯಾವ ಪ್ರೇತಾತ್ಮ ಕೂಡ ಕೊಲೆ ಮಾಡಿಲ್ಲ, ಅವನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾನೆ. ಯಾಕಂದ್ರೆ ಆ ಹುಡುಗನ ಬಗ್ಗೆ ವಿಚಾರಿಸ್ದೆ, ಅವನು ಅತಿಯಾಗಿ ಡ್ರಿಂಕ್ಸ್ ಮಾಡ್ತಿದ್ನಂತೆ. ನನ್ನ ಪ್ರಕಾರ ಆ ಹುಡುಗ ಕುಡಿದ ನಶೆಯಲ್ಲಿ ಕಾಡಿನ ಒಳಗಡೆ ಹೋಗಿ ಆ ಬಾವಿಯ ಒಳಗಡೆ ಜಂಪ್ ಮಾಡಿ ಸತ್ತು ಹೋಗಿದ್ದಾನಷ್ಟೇ. ಈಗಲೇ ಪ್ರೂವ್ ಮಾಡ್ತೀನಿ, ಎಲ್ಲರೂ ನನ್ನ ಜೊತೆ ಬನ್ನಿ. ಆ ಕಾಡಿನ ಒಳಗಡೆ ಯಾವುದೇ ಪ್ರೇತಾತ್ಮ ಕೂಡ ಇಲ್ಲ ಅಂತ ಅವರನ್ನ ಕರೆದುಕೊಂಡು ಹೊರಡ್ತಾಳೆ. ಆದ್ರೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದ ಅದೇ ಕಾಲೇಜ್ನ ಇಬ್ಬರು ಟೀಚರ್ಸ್ ಗಳು ಈ ಹುಡುಗಿಯರನ್ನ ನೋಡಿಬಿಡ್ತಾರೆ. ಆಗ ಭಾರತಿ ಎಂಬ ಒಬ್ಬರು ಟೀಚರ್ ಈ ಹುಡುಗಿಯರಿಗೆ ಸರಿಯಾಗಿ ಬೈತಾರೆ. ಕಾಲೇಜ್ನ ಮ್ಯಾನೇಜ್ಮೆಂಟ್ ನವರು ಯಾರಿಗೋ ತೊಂದರೆ ಆಗ್ಬಾರ್ದು ಅಂತ ಆ ಗೇಟ್ ಅನ್ನ ಕ್ಲೋಸ್ ಮಾಡಿದ್ರೆ ಕದ್ದು ಆ ಕಾಡಿನ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ತಕ್ಷಣ ನಿಮ್ಮ ಹಾಸ್ಟೆಲ್ಗೆ ವಾಪಸ್ ಹೋಗಿ, ಇಲ್ಲಾಂದ್ರೆ ನಾಳೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಬೈದು ಕಳುಹಿಸಿ ಬಿಡ್ತಾರೆ. ಇನ್ನು ಆ ಟೀಚರ್ ಭಾರತಿಗೆ ಗಾಯತ್ರಿ ಎಂಬ ಒಬ್ಬಳು ಮಗಳಿರ್ತಾಳೆ. ತನ್ನ ಮಗಳ ನೋಟ್ಬುಕ್ ಅನ್ನ ಚೆಕ್ ಮಾಡ್ತಿರುವಾಗ ತನ್ನ ಮಗಳಿಗೆ ಒಬ್ಬ ಹುಡುಗ ಲವ್ ಲೆಟರ್ ಬರ್ದಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈ ಕಡೆ ಒಬ್ಬರು ಪೂಜಾರಿ ಮಂದಾಕಿನಿ ಫಾರೆಸ್ಟ್ ನ ಒಳಗಡೆ ಇರುವ ಆ ಬಾವಿಗೆ ಪೂಜೆ ಮಾಡಿ ದಿಗ್ಬಂಧನ ಆಗ್ತಾರೆ. ಹಾಗೂ ಯಾರು ಕೂಡ ಆ ಬಾವಿಯ ಬಳಿ ಬರಬಾರ್ದು ಅಂತ ಅದನ್ನ ಕ್ಲೋಸ್ ಮಾಡ್ತಾರೆ. ಈ ಕಡೆ ಆ ಭಾರತಿ ಎಂಬ ಟೀಚರ್ ಇದ್ರಲ್ವಾ, ಅವರು ತನ್ನ ಮಗಳು ಗಾಯತ್ರಿ ಇಲ್ಲೇ ಇದ್ರೆ ಹಾಳಾಗ್ತಾಳೆ ಅಂತ ತನ್ನ ಗಂಡನ ಮನೆಯವರ ಬಳಿ ಕಳುಹಿಸಿ ಬಿಡ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕತೆ 10 ವರ್ಷಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಬೆಳೆದು ದೊಡ್ಡವಳಾಗಿರುವ ಆ ಭಾರತಿ ಟೀಚರ್ ನ ಮಗಳು ಗಾಯತ್ರಿಯನ್ನ ನೋಡ್ತೀವಿ. ಈಗ ಗಾಯತ್ರಿ ವಾಪಸ್ ತನ್ನ ತಾಯಿ ಬಳಿನೇ ಬಂದಿರ್ತಾಳೆ. ಯಾಕಂದ್ರೆ ಇವಳ ತಂದೆ ತಾಯಿ ಬೇರೆ ಬೇರೆ ಆಗಿರ್ತಾರೆ. ಈಗ ಭಾರತಿ ತನ್ನ ಮಗಳು ಗಾಯತ್ರಿಯನ್ನ ತನ್ನ ಕಾಲೇಜ್ ನಲ್ಲೇ ಅಡ್ಮಿಷನ್ ಮಾಡ್ತಾಳೆ. ಮತ್ತೊಂದು ಕಡೆ ಅದೇ ಊರಲ್ಲಿ ವಾಸ ಮಾಡ್ತಿರುವ ಚಿತ್ರದ ಹೀರೋ ಗೋಪಾಲ್ ನನ್ನ ನೋಡ್ತೀವಿ. ಗೋಪಾಲ್ಗೆ ಅಜಿತ್ ಎಂಬ ತಮ್ಮ ಇದ್ದು ಕೃಷ್ಣ ಎಂಬ ಒಬ್ಬ ಫ್ರೆಂಡ್ ಇರ್ತಾನೆ. ಸ್ನೇಹಿತರೆ, ವೃತ್ತಿಯಲ್ಲಿ ಪುರೋಹಿತನಾಗಿರುವ ಈ ಗೋಪಾಲ್ ಕಳೆದ ಹಲವಾರು ವರ್ಷಗಳಿಂದ ಮಂದಾಕಿನಿ ಫಾರೆಸ್ಟ್ ನ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾನೆ. ಗೋಪಾಲ್ ತಾನು ರಿಸರ್ಚ್ ಮಾಡ್ತಿರುವ ಪೇಪರ್ ಗಳನ್ನ ತನ್ನ ತಮ್ಮನಿಗೂ ಓದೋದಕ್ಕೆ
ಬಿಡ್ತಿರೋದಿಲ್ಲ. ಗೋಪಾಲ್ ಹಾಗೂ ಅವನ ಫ್ರೆಂಡ್ಗೆ ಈ ಭೂತ ಪ್ರೇತಗಳಲ್ಲಿ ನಂಬಿಕೆ ಇರುತ್ತೆ, ಆದ್ರೆ ಅಜಿತ್ಗೆ ಇರೋದಿಲ್ಲ. ಆ ಕಾಡಿನ ಒಳಗಡೆ ಮಂದಾಕಿನಿಯ ಪ್ರೇತಾತ್ಮ ಇರೋದು ನಿಜ ಅಂತ ಚಿತ್ರದ ಮೊದಲ ಸೀನ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಆ ಹುಡುಗನ ಕೇಸನ್ನ ತನ್ನ ತಮ್ಮನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಷ್ಟಕ್ಕೂ ಆ ದಿನ ಏನಾಗಿರುತ್ತೆ ಅಂದ್ರೆ ಆ ಹುಡುಗನ ಹಿಂದೆ ಅದೇ ಕಾಲೇಜ್ನಲ್ಲಿ ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದ ಗೋಪಾಲ್ ಕೂಡ ಹೋಗಿರ್ತಾನೆ. ಹೀಗೆ ಆ ಹುಡುಗನ ಹಿಂದೆ ಹೋಗ್ತಿರುವಾಗ ಅವನಿಗೆ ಕೇಳ್ತಿದ್ದ ಆ ವಿಚಿತ್ರವಾದ ಶಬ್ದಗಳು ಗೋಪಾಲ್ಗೂ ಕೂಡ ಕೇಳಿಸ್ತಿರುತ್ತವೆ. ಹಾಗೂ ಏನಾಗ್ತಿದೆ ಅಂತ ನೋಡೋಷ್ಟ್ರಲ್ಲೇ ಆ ಹುಡುಗ ಹಿಪ್ನೋಟೈಸ್ ಆಗಿ ಇದ್ದಕ್ಕಿದ್ದ ಹಾಗೆ ಬಾವಿಯ ಒಳಗಡೆ ಜಂಪ್ ಮಾಡಿ ಸತ್ತು ಹೋಗಿರ್ತಾನೆ. ತನ್ನ ಕಣ್ಣ ಮುಂದೆನೆ ಆ ಹುಡುಗ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದನ್ನ ನೋಡಿದ್ದ ಗೋಪಾಲ್ ತುಂಬಾನೇ ಶಾಕ್ ಆಗಿರ್ತಾನೆ. ಆದ್ರೆ ಆ ಹುಡುಗನಿಗೆ ಕೇಳಿದ ಹಾಗೆ ಗೋಪಾಲ್ಗೂ ಕೂಡ ಆ ವಿಚಿತ್ರವಾದ ಶಬ್ದಗಳು ಕೇಳಿಸಿತ್ತಲ್ವಾ. ಆದ್ರೆ ತಾನ್ಯಾಕೆ ಆ ದಿನ ಹಿಪ್ನೋಟೈಸ್ ಆಗಿ ಆ ಬಾವಿಗೆ ಜಂಪ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ ಅಂತ ಗೋಪಾಲ್ಗೆ ಈಗಲೂ ಕೂಡ ಪ್ರಶ್ನೆ ಕಾಡ್ತಿರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯೋದಕ್ಕೆ ಅಂತಾನೆ ಮಂದಾಕಿನಿ ಫಾರೆಸ್ಟ್ ನ ಮಿಸ್ಟರಿಯನ್ನ ರಿಸರ್ಚ್ ಮಾಡ್ತಿರ್ತಾನೆ. ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನು ಅಂದ್ರೆ ಗೋಪಾಲ್ನ ತಮ್ಮ ಆ ಕಾಡಿನ ಪಕ್ಕದಲ್ಲೇ ಇರುವ ಆ ಕಾಲೇಜ್ನಲ್ಲೇ ಓದ್ತಿರ್ತಾನೆ. ಮರುದಿನ ಅಜಿತ್ ಎಂದಿನಂತೆ ಕಾಲೇಜ್ಗೆ ಹೋದಾಗ ಆ ಟೀಚರ್ ಮಗಳು ಗಾಯತ್ರಿ ಅದೇ ಕ್ಲಾಸ್ ಅಲ್ಲಿರೋದನ್ನ ನೋಡ್ತೀವಿ. ಅಜಿತ್ ಹಾಗೂ ಗಾಯತ್ರಿ ಫ್ರೆಂಡ್ಸ್ ಆಗಿ ಇಬ್ಬರು ತಮ್ಮ ತಮ್ಮ ನೋಟ್ಬುಕ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಅದೇ ಕಾಲೇಜ್ನ ಇಬ್ಬರು ಸ್ಟೂಡೆಂಟ್ಗಳು ಕಾಲೇಜ್ ಮುಗಿದ ನಂತರ ಮಂದಾಕಿನಿ ಫಾರೆಸ್ಟ್ ನ ಒಳಗಡೆ ಎಂಟರ್ ಆಗ್ತಿರೋದನ್ನ ನೋಡ್ತೀವಿ. ಆ ಬಾವಿಯ ಒಳಗಡೆ ಏನಿದೆ ಅಂತ ಕ್ಯೂರಿಯಾಸಿಟಿಗೆ ಅದರ ಹತ್ತಿರ ಹೋಗ್ತಿದ್ದ ಹಾಗೆ ಒಬ್ಬಳು ಮಹಿಳೆ ಅಳ್ತಿರುವ ಶಬ್ದ ಕೇಳಿಸುತ್ತೆ. ಅಷ್ಟರಲ್ಲೇ ಈ ಹುಡುಗರಿಗೆ ಒಂದು ಮಿಂಚಿನ ಬೆಳಕಲ್ಲಿ ಒಂದು ಭಯಾನಕವಾದ ಆಕೃತಿ ಕಾಣಿಸುತ್ತೆ. ಅದನ್ನ ನೋಡ್ತಿದ್ದ ಹಾಗೇನೆ ಒಂದೇ ಸರಿ ಬೆಚ್ಚಿ ಬಿದ್ದ ಆ ಇಬ್ಬರು ಹುಡುಗರು ಕಿರುಚುತ್ತಾ ಅಲ್ಲಿಂದ ಓಡಿ ಹೋಗ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಅದೇ ಕಾಲೇಜ್ನಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿರುವ ಅಕ್ಬರ್ ಎಂಬಾತನನ್ನ ನೋಡ್ತೀವಿ. ಅಕ್ಬರ್ನ ಮಾತುಗಳಿಂದ ಗೊತ್ತಾಗೋದೇನಂದ್ರೆ ಹಲವಾರು ವರ್ಷಗಳ ಹಿಂದೆ ಈತ ಹಾಗೂ ಆ ಗಾಯತ್ರಿಯ ತಾಯಿ ಅಂದ್ರೆ ಆ ಟೀಚರ್ ಭಾರತಿ ಇಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಇಬ್ಬರ ಧರ್ಮಗಳು ಬೇರೆ ಬೇರೆ ಆಗಿದ್ದ ಕಾರಣ ಇವರ ಮದುವೆಗೆ ಮನೆಯವರು ಒಪ್ಪಿರೋದಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಒಂದಷ್ಟು ಜನ ಸ್ಟೂಡೆಂಟ್ಗಳು ಮಂದಾಕಿನಿ ಫಾರೆಸ್ಟ್ ನ ಗೇಟ್ ಅನ್ನ ಓಪನ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಅಷ್ಟಕ್ಕೂ ಆ ಜಾಗದ ಹಿಸ್ಟರಿ ಏನು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ನೂರಾರು ವರ್ಷಗಳ ಹಿಂದೆ ಕಳಿಂಗ ಸಾಮ್ರಾಜ್ಯವನ್ನ ಕೃಷ್ಣವರ್ಮ ಎಂಬ ಒಬ್ಬ ರಾಜ ಆಳ್ವಿಕೆ ಮಾಡ್ತಿರ್ತಾನೆ. ಕೃಷ್ಣವರ್ಮನ ಬಳಿ ಇದ್ದ ಸೇನೆ ಯಾವೊಂದು ಯುದ್ಧದಲ್ಲೂ ಕೂಡ ಸೋಲ್ತಿರೋದಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಕೃಷ್ಣವರ್ಮ ಯಾವ ಯುದ್ಧದಲ್ಲೂ ಕೂಡ ಸೋಲದೆ ಇರೋದಕ್ಕೆ ಕಾರಣ ಅವನ ಮಗಳು ಮಂದಾಕಿನಿ ಆಗಿರ್ತಾಳೆ. ಮಂದಾಕಿನಿ ಮಾಟ, ಮಂತ್ರ, ವಾಮಾಚಾರಗಳಲ್ಲಿ ಎಕ್ಸ್ಪರ್ಟ್ ಆಗಿರ್ತಾಳೆ. ಆದ್ರೆ ಒಂದು ದಿನ ಒಂದು ಬಲಿಷ್ಠವಾದ ಸೇನೆ ಇದ್ದಕ್ಕಿದ್ದ ಹಾಗೆ ಅಟ್ಯಾಕ್ ಮಾಡಿ ಇಡೀ ಕಳಿಂಗ ಸಾಮ್ರಾಜ್ಯವನ್ನೇ ನಾಶ ಮಾಡಿರುತ್ತೆ. ಹಾಗೂ ದಾಳಿ ಮಾಡಿದ್ದ ಆ ಸೈನ್ಯದವರು ಮಂದಾಕಿನಿಯನ್ನ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಆದ್ರೆ ಮಂದಾಕಿನಿ ಪ್ರೇತಾತ್ಮವಾಗಿ ವಾಪಸ್ ಬಂದು ತಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದ ಆ ಇಡೀ ಸೈನ್ಯವನ್ನೇ ನಾಶ ಮಾಡಿರ್ತಾಳೆ. ನಂತರ ಒಂದಷ್ಟು ಜನ ಸ್ವಾಮಿಗಳು ಸೇರ್ಕೊಂಡು ಪೂಜೆ ಮಾಡಿ ಮಂದಾಕಿನಿಯನ್ನ ಒಂದು ಗೊಂಬೆಯ ಒಳಗಡೆ ದಿಗ್ಬಂಧನ ಮಾಡಿ ಕಾಡಿನ ಒಳಗಡೆ ಇರುವ ಆ ಬಾವಿಯ ಒಳಗಡೆ ಹಾಕಿ ಬಿಟ್ಟಿರ್ತಾರೆ. ಹಾಗೂ ವರ್ಷಗಳು ಕಳೀತಾ ಎಲ್ಲರೂ ಆ ಫಾರೆಸ್ಟ್ ಅನ್ನ ಮಂದಾಕಿನಿ ಫಾರೆಸ್ಟ್ ಅಂತ ಕರೆಯೋದಕ್ಕೆ ಶುರು ಮಾಡಿರ್ತಾರೆ. ಹಾಗೂ ಈಗ ಗೊತ್ತಾಗೋದೇನು ಅಂದ್ರೆ ಆ ಕಾಲೇಜ್ ಯಾವ ಜಾಗದಲ್ಲಿದೆಯೋ ಈ ಹಿಂದೆ ಕಳಿಂಗ ಸಾಮ್ರಾಜ್ಯ ಅದೇ ಜಾಗದಲ್ಲಿ ಇತ್ತು ಅಂತ. ಈಗ ಪ್ರೆಸೆಂಟ್ ನಲ್ಲಿ ಆ ಗೋಪಾಲ್ನ ತಮ್ಮ ಅಜಿತ್ ಇದ್ದ ಅಲ್ವಾ, ಆತ ಆ ಗಾಯತ್ರಿಯನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಗಾಯತ್ರಿಗೆ ತನ್ನ ಪ್ರೀತಿಯನ್ನ ಹೇಳಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೆದರಿಕೊಳ್ತಿರ್ತಾನೆ. ಈ ಕಡೆ ಆ ಸ್ಟೂಡೆಂಟ್ಗಳು ಮಂದಾಕಿನಿ ಫಾರೆಸ್ಟ್ ನ ಗೇಟ್ ಅನ್ನ ಓಪನ್ ಮಾಡ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಿದ್ರಲ್ವಾ. ಕೊನೆಗೂ ಆ ಕಾಲೇಜ್ ನ ಮ್ಯಾನೇಜ್ಮೆಂಟ್ ನವರು ಆ ಪ್ರೊಟೆಸ್ಟ್ ಗೆ ಮಣಿದು ಗೇಟ್ ಅನ್ನ ಓಪನ್ ಮಾಡಿಬಿಡ್ತಾರೆ. ಈಗ ಆ ಸುದ್ದಿ 10 ವರ್ಷಗಳ ಹಿಂದೆ ಆ ಕಾಲೇಜ್ ನಲ್ಲಿ ಓದ್ತಿರುವಾಗ ರಾತ್ರಿ ಹೊತ್ತು ಫಾರೆಸ್ಟ್ ಗೆ ಎಂಟರ್ ಆಗೋದಕ್ಕೆ 4 ಜನ ಹುಡುಗಿಯರು ಪ್ರಯತ್ನ ಪಟ್ಟಿದ್ರಲ್ವಾ, ಅವರಿಗೆ ಗೊತ್ತಾಗುತ್ತೆ. ಈ ಕಡೆ ಗಾಯತ್ರಿ ಬ್ರೇಕ್ ನಲ್ಲಿ ಹೊರಗಡೆ ಹೋದಾಗ ಅವಳ ಪಕ್ಕದಲ್ಲೇ ಕೂತಿದ್ದ ಫ್ರೆಂಡ್ ಗೆ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಿದ್ದ ಆ ಹುಡುಗಿಯ ತಂದೆ ಕಾಲೇಜ್ ಮುಗಿದ ನಂತರ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳ್ತಾನೆ. ತನ್ನ ತಂದೆ ಕಾಲೇಜ್ ಮುಗಿದ ನಂತರ ಪಿಕ್ ಮಾಡೋದಕ್ಕೆ ಬರ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಹುಡುಗಿ ತುಂಬಾನೇ ಟೆನ್ಷನ್ ಆಗ್ತಾಳೆ. ಹಾಗೂ ಅದೇ ಗಾಬರಿಯಲ್ಲಿ ತನ್ನ ಬಳಿ ಇದ್ದ ಒಂದು ವಸ್ತುವನ್ನ ಯಾರಿಗೋ ಗೊತ್ತಾಗದ ಹಾಗೆ ಗಾಯತ್ರಿಯ ಪರ್ಸ್ ನ ಒಳಗಡೆ ಹಾಕಿ ಬಿಡ್ತಾಳೆ. ಅಷ್ಟಕ್ಕೂ ಆ ಹುಡುಗಿ ಯಾರಿಗೋ ಗೊತ್ತಾಗದ ಹಾಗೆ ಗಾಯತ್ರಿಯ ಪರ್ಸ್ ನ ಒಳಗಡೆ ಹಾಕಿದ್ದೇನೋ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಆದ್ರೆ ಗಾಯತ್ರಿ
ಗಾಯತ್ರಿ ಕಾಲೇಜ್ ಮುಗಿದ ನಂತರ ಮನೆಗೆ ಹೋಗುವ ಬರದಲ್ಲಿ ಬ್ಯಾಗ್ ನಲ್ಲಿದ್ದ ಪರ್ಸ್ ಅನ್ನ ಕೆಳಗಡೆ ಬೀಳಿಸಿಕೊಂಡು ಬಿಡುತ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಗಾಯತ್ರಿಯ ಆ ಫ್ರೆಂಡ್ ಕಾಲ್ ಮಾಡ್ತಾಳೆ. ಗಾಯತ್ರಿ, ನಿನ್ನ ಬಳಿ ಒಂದು ವಿಷಯವನ್ನ ಹೇಳ್ಬೇಕು. ನಾನು ಹಾಗೂ ನನ್ನ ಬಾಯ್ ಫ್ರೆಂಡ್ ಕಾಲೇಜ್ ಮುಗಿದ ನಂತರ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡೋದಕ್ಕೆ ಅಂತ ಕಾಂಡೋಮ್ ಪ್ಯಾಕೆಟ್ ಅನ್ನ ತಂದಿದ್ದೆ. ಆದ್ರೆ ಊರಿಗೆ ಹೋಗಿದ್ದ ನನ್ನ ತಂದೆ ವಾಪಸ್ ಬಂದು ಕಾಲೇಜ್ ಮುಗಿದ ನಂತರ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ವೇಳೆ ಅದನ್ನ ನನ್ನ ತಂದೆ ನೋಡಿದ್ರೆ ನನ್ನ ಕತೆ ಮುಗಿತು ಅಂತ ಹೆದರಿಕೊಂಡು ನಿನ್ನ ಪರ್ಸ್ನ ಒಳಗಡೆ ಮುಚ್ಚಿಟ್ಟಿದ್ದೆ. ಯಾರಿಗೋ ಗೊತ್ತಾಗದ ಹಾಗೆ ನಿನ್ನ ಪರ್ಸ್ನ ಒಳಗಡೆ ಇರುವ ಆ ಪಾಕೆಟ್ ಅನ್ನ ಡಿಸ್ಪೋಸ್ ಮಾಡಿಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆಗ ಶಾಕ್ ಆದ ಗಾಯತ್ರಿ ತಕ್ಷಣವೇ ತನ್ನ ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ತನ್ನ ಪರ್ಸ್ ಅನ್ನ ಕ್ಲಾಸ್ನ ಒಳಗಡೆನೆ ಬೀಳಿಸಿಕೊಂಡು ಬಂದು ಬಿಟ್ಟಿದ್ದಾಳೆ ಅಂತ. ಈಗ ಗಾಯತ್ರಿ ಹಾಗೂ ಇವಳ ಫ್ರೆಂಡ್ ಇಬ್ಬರಿಗೂ ಕೂಡ ಪ್ಯಾನಿಕ್ ಆಗುತ್ತೆ. ಯಾಕಂದ್ರೆ ಆ ಪರ್ಸ್ ಯಾರ ಕೈಗಾದ್ರೂ ಸಿಕ್ಕಿದ್ರೆ ಅದು ಯಾರದ್ದು ಅಂತ ಪತ್ತೆ ಮಾಡೋದಕ್ಕೆ ಅದನ್ನ ಓಪನ್ ಮಾಡೇ ಮಾಡ್ತಾರೆ. ಈಗ ಆ ವಿಷಯ ತನ್ನ ತಾಯಿಗೆ ಹಾಗೂ ಬೇರೆಯವರಿಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತು ಅಂತ ಗಾಯತ್ರಿ ಅಳೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಅದೇ ಸಮಯಕ್ಕೆ ಕಾಲೇಜ್ನಲ್ಲಿ ಆ ವಾಚ್ಮನ್ ಅಕ್ಬರ್ ಕೆಲಸ ಮಾಡ್ತಿದ್ದ ಅಲ್ವಾ, ಆತ ಕೂಡ ಆ ಕಾಡಿನ ಒಳಗಡೆ ಹೋಗ್ತಾನೆ. ಯಾಕಂದ್ರೆ ಮಂದಾಕಿನಿ ಫಾರೆಸ್ಟ್ ನ ಒಳಗಡೆ ಇರುವ ಆ ಬಾವಿ ಕಡೆಯಿಂದ ಯಾವುದೋ ಚಿಕ್ಕ ಮಗು ಅಳ್ತಿರೋ ರೀತಿ ಶಬ್ದ ಬರ್ತಿರುತ್ತೆ. ಬಾವಿಯ ಬಳಿ ಅಕ್ಬರ್ ಹೋಗ್ತಿದ್ದ ಹಾಗೆ ಪ್ರತ್ಯಕ್ಷ ಆದ ಆ ಮಂದಾಕಿನಿಯ ಪ್ರೇತಾತ್ಮ ಇವನನ್ನ ಕೂಡ ಹಿಪ್ನೋಟೈಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಕ್ಬರ್ ಕೂಡ ಹಿಪ್ನೋಟೈಸ್ ಆಗಿ ಇನ್ನೇನೋ ಬಾವಿ ಒಳಗಡೆ ಜಂಪ್ ಮಾಡ್ತಾನೆ ಅನ್ನೋಷ್ಟರಲ್ಲೇ ಇವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಗ ಆ ಹಿಪ್ನೋಟೈಸ್ ಬ್ರೇಕ್ ಆಗಿ ಅಕ್ಬರ್ಗೆ ಎಚ್ಚರವಾಗುತ್ತೆ. ತಾನ್ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಗಾಬರಿಯಾದ ಅಕ್ಬರ್ ತಕ್ಷಣವೇ ಅಲ್ಲಿಂದ ಓಡಿ ಬರುತ್ತಾನೆ. ಈ ಕಡೆ ಆ ಗೋಪಾಲ್ನ ತಮ್ಮ ಅಜಿತ್ ತನ್ನ ಮಾವನ ಜೊತೆ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾನೆ. ಅಜಿತ್ ಹೇಗಾದ್ರೂ ಮಾಡಿ ಗಾಯತ್ರಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಮಾತನಾಡ್ತಿರುವಾಗ್ಲೇ ಗಾಯತ್ರಿ ಇವನಿಗೆ ಕಾಲ್ ಮಾಡ್ತಾಳೆ. ಅಜಿತ್, ನಿನ್ನಿಂದ ಒಂದು ಹೆಲ್ಪ್ ಬೇಕು, ತಕ್ಷಣ ನಿನ್ನ ಬೈಕ್ ಅನ್ನ ತೆಗೆದುಕೊಂಡು ನನ್ನ ಮನೆಯ ಬಳಿ ಬರ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಸ್ನೇಹಿತರೆ, ಅದೇ ದಿನ ಡಿಸೆಂಬರ್ 31 ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ನಡೀತಿರುತ್ತೆ. ಈ ಸಮಯದಲ್ಲಿ ಗಾಯತ್ರಿ ಕಾಲ್ ಮಾಡಿ ಮನೆಯ ಬಳಿ ಕರೀತಿದ್ದಾಳೆ ಅಂದ್ರೆ ಖಂಡಿತ ಆಕೆ ಪ್ರಪೋಸ್ ಮಾಡೋದಕ್ಕೇನೆ ಕರೀತಿರ್ಬೋದು ಅಂತ ತುಂಬಾನೇ ಖುಷಿ ಪಡ್ತಾನೆ. ತಕ್ಷಣ ಮನೆಗೆ ಹೋಗಿ ಒಳ್ಳೆ ಮದುವೆಗೆ ಹೋಗೋರೋ ರೀತಿ ರೆಡಿಯಾಗಿ ಅವಳ ಮನೆಯ ಬಳಿ ಹೋಗ್ತಾನೆ. ಇವನನ್ನ ನೋಡಿದ ಗಾಯತ್ರಿ ಈತ ಯಾಕೆ ಈ ರೀತಿ ರೆಡಿಯಾಗಿ ಬಂದಿದ್ದಾನೆ ಅಂತ ಆಶ್ಚರ್ಯ ಪಡ್ತಾಳೆ. ಗಾಯತ್ರಿ ಪ್ರಪೋಸ್ ಮಾಡ್ತಾಳೆ ಅಂತ ಅಜಿತ್ ಕಾಯ್ತಿರ್ತಾನೆ. ಆದ್ರೆ ಗಾಯತ್ರಿ ಸ್ಕೂಟರ್ನ ಬೀಗವನ್ನ ಇಸ್ಕೊಂಡು ತಕ್ಷಣವೇ ಕಾಲೇಜ್ನ ಕಡೆ ಹೊರಡ್ತಾಳೆ. ಈ ಕಡೆ ಅಕ್ಬರ್ನ ಅತ್ತೆಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ತನ್ನ ಮಗನನ್ನ ಕಾಲೇಜ್ನ ಗೇಟ್ ಬಳಿ ಕೂರಿಸಿ ತಕ್ಷಣ ಹೋಗ್ತಾನೆ. ಅಕ್ಬರ್ನ ಮಗ ಹೆದರಿಕೊಂಡೆ ತನ್ನ ತಂದೆ ವಾಪಸ್ ಬರುವವರೆಗೂ ಸೆಕ್ಯೂರಿಟಿಯಾಗಿ ಗೇಟ್ ಬಳಿ ನಿಂತಿರ್ತಾನೆ. ಮತ್ತೊಂದು ಕಡೆ ಅದೇ ಕಾಲೇಜ್ನಲ್ಲಿ ಓದಿದ್ದ 4 ಜನ ಸೀನಿಯರ್ ಹುಡುಗಿಯರನ್ನ ನೋಡಿದ್ವಿ ಅಲ್ವಾ. ಮಂದಾಕಿನಿ ಫಾರೆಸ್ಟ್ ನ ಗೇಟ್ ಅನ್ನ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಗಿ ತುಂಬಾನೇ ಖುಷಿ ಪಟ್ಟಿದ್ರಲ್ವಾ. ಇವತ್ತು ಹೇಗಿದ್ರು ಡಿಸೆಂಬರ್ 31, ನಾವ್ಯಾಕೆ ನಾವು ಓದಿದ್ದ ಅದೇ ಕಾಲೇಜ್ಗೆ ಹೋಗಿ ಪಾರ್ಟಿಯನ್ನ ಎಂಜಾಯ್ ಮಾಡಬಾರ್ದು ಅಂತ ಎಲ್ಲರೂ ಕಾಲೇಜ್ನ ಕಡೆ ಹೊರಟು ಬರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಅದೇ ಊರಿನ ಇಬ್ಬರು ವ್ಯಕ್ತಿಗಳು ಕಾಲೇಜ್ನ ಒಳಗಡೆ ಹೋಗಿ ಡ್ರಿಂಕ್ಸ್ ಮಾಡೋಣ ಅಂತ ಯಾರಿಗೋ ಗೊತ್ತಾಗದ ಹಾಗೆ ಕಾಂಪೌಂಡ್ ಅನ್ನ ಜಂಪ್ ಮಾಡ್ತಾರೆ. ಈ ಕಡೆ ಗೋಪಾಲ್ ಹಾಗೂ ಕೃಷ್ಣ ಡಿಸ್ಕಸ್ ಮಾಡ್ತಿರುವಾಗ ನಮಗೆ ಒಂದು ವಿಷಯ ರಿವೀಲ್ ಆಗುತ್ತೆ. ಅದೇನಂದ್ರೆ ಅದೇ ದಿನ ರಾತ್ರಿ ಸೂಪರ್ ಬ್ಲಡ್ ಮೂನ್ ಇರುತ್ತೆ. ಅಂದ್ರೆ ಆ ದಿನ ರಾತ್ರಿ ಈ ಭೂತ ಪ್ರೇತ ಅಥವಾ ನೆಗೆಟಿವ್ ಎನರ್ಜಿಗಳಿಗೆ ತುಂಬಾನೇ ಪವರ್ ಇರುತ್ತೆ. ಗೋಪಾಲ್ಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿರುತ್ತೆ ಈ ದಿನ ರಾತ್ರಿ ಆ ಮಂದಾಕಿನಿ ಫಾರೆಸ್ಟ್ ನ ಒಳಗಡೆ ಯಾರಾದ್ರೂ ಒಬ್ರು ಜೀವವನ್ನ ಕಳೆದುಕೊಳ್ತಾರೆ ಅಂತ. ಮತ್ತೊಂದು ಕಡೆ ಆ 4 ಜನ ಸೀನಿಯರ್ ಹುಡುಗಿಯರು ಯಾರಿಗೋ ಗೊತ್ತಾಗದ ಹಾಗೆ ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಕಾಲೇಜ್ಗೆ ಎಂಟರ್ ಆಗ್ತಾರೆ. ಒಳಗಡೆ ಹೋಗ್ತಿದ್ದ ಹಾಗೆ ಎಕ್ಸೈಟ್ ಆದ ಆ 4 ಜನರು ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ. ಆ ಶಬ್ದಗಳನ್ನ ಕೇಳಿದ ಗೇಟ್ ಬಳಿ ಕೂತಿದ್ದ ಅಕ್ಬರ್ನ ಮಗ ಹಾಗೂ ಆ ಇಬ್ಬರು ವ್ಯಕ್ತಿಗಳಿಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಸೊ ಹೆದರಿಕೊಂಡಿದ್ದ ಅಕ್ಬರ್ನ ಮಗ ಗೇಟ್ ನಿಂದ ಪಕ್ಕಕ್ಕೆ ಹೋಗ್ತಿದ್ದ ಹಾಗೆ ಅಜಿತ್ ಹಾಗೂ ಗಾಯತ್ರಿ ಎಂಟರ್ ಆಗ್ತಾರೆ. ಅದೇ ಸಮಯಕ್ಕೆ ಆ ಸೀನಿಯರ್ ಹುಡುಗಿಯರು ಕಾಲೇಜ್ನ ಒಳಗಡೆ ಹೋಗಿ ತಮ್ಮ ಹಳೆಯ ಕ್ಲಾಸ್ ರೂಮ್ ಅನ್ನ ನೋಡ್ತಿರ್ತಾರೆ. ಹಾಗೂ ಆ ಕ್ಲಾಸ್ ರೂಮ್ ಬೇರೆ ಯಾವುದೂ ಅಲ್ಲ, ಪ್ರೆಸೆಂಟ್ ನಲ್ಲಿ ಗಾಯತ್ರಿ ಓದ್ತಿರುವ ಅದೇ ಕ್ಲಾಸ್ ರೂಮ್ ಆಗಿರುತ್ತೆ. ಆ ಕಡೆ ತನ್ನ ಅತ್ತೆಯನ್ನ ನೋಡೋದಕ್ಕೆ ಅಂತ ಹೋಗಿದ್ದ ಅಕ್ಬರ್ ವಾಪಸ್ ಕಾಲೇಜ್ಗೆ ಬರುತ್ತಾನೆ. ಈ ಕಡೆ ಕ್ಲಾಸ್ ರೂಮ್ ನ ಒಳಗಡೆ ಹೋಗಿದ್ದ ಆ ಸೀನಿಯರ್ ಹುಡುಗಿಯರಿಗೆ ಕೊನೆಗೂ ಆ ಗಾಯತ್ರಿಯ ಪರ್ಸ್ ಸಿಗುತ್ತೆ. ಯಾರೋ ಸ್ಟೂಡೆಂಟ್ ಮಿಸ್ ಮಾಡಿಕೊಂಡಿರ್ಬೋದು. ಹೋಗುವಾಗ ಇದನ್ನ ಸೆಕ್ಯೂರಿಟಿಗೆ ಕೊಟ್ಟು ಹೋಗೋಣ ಅಂತ ಮಾತನಾಡಿಕೊಳ್ತಾರೆ. ಅಷ್ಟರಲ್ಲೇ ಕ್ಲಾಸ್ ರೂಮ್ ನ ಬಳಿ ಬಂದ ಗಾಯತ್ರಿಗೆ ತನ್ನ ಪರ್ಸ್ ಆ 4 ಜನ ಹುಡುಗಿಯರ ಬಳಿ ಇರೋದು
ಇರೋದು ಕಾಣಿಸುತ್ತೆ. ಗಾಯತ್ರಿ ಹೇಗಾದ್ರೂ ಮಾಡಿ ಆ ಪರ್ಸನ್ನ ತೆಗೆದುಕೊಳ್ಬೇಕು ಅಂತ ಅವರಿಗೆ ಗೊತ್ತಾಗದ ಹಾಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಹುಡುಗಿಯರ ಕೈಗೆ ಗಾಯತ್ರಿ ಹಾಗೂ ಅಜಿತ್ ಇಬ್ಬರು ಸಿಕ್ಕಿ ಹಾಕಿಕೊಳ್ತಾರೆ. ಸೊ ಕೇವಲ ಒಂದು ಪರ್ಸನ್ನ ತೆಗೆದುಕೊಳ್ಳೋದಕ್ಕೆ ಗಾಯತ್ರಿ ಇಷ್ಟೊತ್ತಲ್ಲಿ ಯಾಕೆ ಕಾಲೇಜ್ಗೆ ಬಂದಿದ್ದಾಳೆ ಅಂತ ಆ ಸೀನಿಯರ್ ಹುಡುಗಿಯರಿಗೆ ಅನುಮಾನ ಬಂದು ಅದನ್ನ ಓಪನ್ ಮಾಡಿ ಬಿಡ್ತಾರೆ. ಆಗ ಗಾಯತ್ರಿಯ ಪರ್ಸ್ನ ಒಳಗಡೆ ಆ ಪಾಕೆಟ್ ಇರೋದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಜೊತೆಗೆ ಗಾಯತ್ರಿ ಆ ಪಾಕೆಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಅಜಿತ್ ನನ್ನ ಕೂಡ ಜೊತೆಗೆ ಕರೆದುಕೊಂಡು ಬಂದಿದ್ಲಲ್ವಾ. ಇವರೆಲ್ಲ ಏನಂದುಕೊಳ್ತಾರೆ ಅಂದ್ರೆ ಮೋಸ್ಟ್ಲಿ ಇವರಿಬ್ಬರು ಲವರ್ಸ್ ಇರ್ಬೇಕು. ಯಾರಿಗೋ ಗೊತ್ತಾಗದ ಹಾಗೆ ಕಾಲೇಜ್ನ ಒಳಗಡೆ ಬಂದು ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರು ಅನ್ಸುತ್ತೆ. ಆದ್ರೆ ನಮ್ಮ ಕೈಗೆ ಸಿಕ್ಕಿ ಹಾಕಿಕೊಂಡ್ರು ಅಂತ ತಪ್ಪು ತಿಳಿದುಕೊಳ್ತಾರೆ. ಈ ಕಡೆ ಗಾಯತ್ರಿಯ ಪರ್ಸ್ನ ಒಳಗಡೆ ಏನಿತ್ತು ಅಂತ ಗೊತ್ತಾದಾಗ ಅಜಿತ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಈ ಕಡೆ ಗೋಪಾಲ್ ಮಂದಾಕಿನಿ ಬಗ್ಗೆ ತನ್ನ ಫ್ರೆಂಡ್ಸ್ ಗಳ ಬಳಿ ಡಿಸ್ಕಸ್ ಮಾಡ್ತಿರ್ತಾನೆ. ನೂರಾರು ವರ್ಷಗಳ ಹಿಂದೆ ಕಳಿಂಗ ಸಾಮ್ರಾಜ್ಯದ ರಾಜನ ಮಗಳಾಗಿದ್ದ ಮಂದಾಕಿನಿ ತುಂಬಾನೇ ಕೆಟ್ಟ ಹುಡುಗಿಯಾಗಿದ್ಲು. ತನ್ನ ತಂದೆಯ ಸಾಮ್ರಾಜ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ವಾಮಾಚಾರವನ್ನ ಕಲಿತು ತುಂಬಾನೇ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿದ್ಲು. ತನಗೆ ಅತೀಂದ್ರಿಯ ಶಕ್ತಿಗಳು ಬರ್ಬೇಕು ಅಂತ ತನ್ನ ರಾಜ್ಯದಲ್ಲೇ ವಾಸ ಮಾಡ್ತಿದ್ದ ಹಲವಾರು ಜನರನ್ನ ಬಲಿ ಕೊಟ್ಟಿದ್ಲು. ಕೊನೆಗೆ ಸತ್ತ ನಂತರ ಕೂಡ ಪ್ರೇತಾತ್ಮ ಆಗಿ ಈಗಲೂ ಜನಗಳನ್ನ ಬಲಿ ಪಡಿತಿದ್ದಾಳೆ. ಸೊ ನಾನು ರಿಸರ್ಚ್ ಮಾಡಿದಾಗ ಇದುವರೆಗೂ ಆ ಬಾವಿಯ ಬಳಿ ಯಾರ್ಯಾರೋ ಸತ್ತಿದ್ದಾರೋ ಅವರೆಲ್ಲ ಹುಣ್ಣಿಮೆಯ ದಿನದಂದೇ ಸತ್ತಿದ್ದಾರೆ. ಮಂದಾಕಿನಿಯ ಪ್ರೇತಾತ್ಮ ಪ್ರತಿ ಹುಣ್ಣಿಮೆಯ ದಿನದಂದು ಆ ಬಾವಿಯ ಬಳಿ ಒಬ್ಬೊಬ್ಬರನ್ನ ಬಲಿ ಪಡೆಯುತ್ತೆ. ಈ ಕಡೆ ಗಾಯತ್ರಿ ಕೊನೆಗೂ ಆ ಸೀನಿಯರ್ ಹುಡುಗಿಯರ ಬಳಿ ಇದ್ದ ತನ್ನ ಪರ್ಸನ್ನ ಈಸ್ಕೊಂಡಿರ್ತಾಳೆ ಹಾಗೂ ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದ ಅಜಿತ್ಗೆ ತನ್ನ ಪರ್ಸ್ ನಲ್ಲಿ ಆ ಪಾಕೆಟ್ ಹೇಗೆ ಬಂತು ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಷ್ಟರಲ್ಲೇ ಇವರಿಬ್ಬರು ಮಾತನಾಡ್ತಿದ್ದ ಶಬ್ದ ವಾಪಸ್ ಬಂದಿದ್ದ ಅಕ್ಬರ್ಗೆ ಕೇಳಿಸಿ ಟಾರ್ಚ್ ಅನ್ನ ತೆಗೆದುಕೊಂಡು ಒಳಗಡೆ ಬರ್ತಾನೆ. ಈಗ ಕಾಲೇಜ್ನ ಸೆಕ್ಯೂರಿಟಿ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ನಮ್ಮ ಕತೆ ಮುಗಿತು ಅಂತ ಇಬ್ಬರು ಹೆದರಿಕೊಂಡು ಮಂದಾಕಿನಿ ಫಾರೆಸ್ಟ್ ನ ಗೇಟ್ ನ ಕಡೆ ಓಡ್ತಾರೆ. ಸೆಕ್ಯೂರಿಟಿ ಒಳಗಡೆ ಬರ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ 4 ಜನ ಸೀನಿಯರ್ ಹುಡುಗಿಯರು ಕೂಡ ಅದೇ ಕಾಡಿನ ಕಡೆ ಹೋಗ್ತಾರೆ. ಆದ್ರೆ ಓಡುವ ಬರದಲ್ಲಿ ಆ 4 ಜನ ಹುಡುಗಿಯರು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಬಿಡ್ತಾರೆ. ಅಷ್ಟರಲ್ಲೇ ಗೋಪಾಲ್ ಹೇಳಿದ್ದ ಆ ಬ್ಲಡ್ ಮೂನ್ ಕೂಡ ಶುರುವಾಗಿರುತ್ತೆ. ಆಬ್ವಿಯಸ್ಲಿ ಈಗ ಆ ಪ್ರೇತಾತ್ಮ ಮಂದಾಕಿನಿಯ ಪವರ್ ಜಾಸ್ತಿ ಆಗಿರುತ್ತೆ. ಸೆಕ್ಯೂರಿಟಿಯಿಂದ ತಪ್ಪಿಸಿಕೊಳ್ಬೇಕು ಅಂತ ಕಾಡಿನ ಒಳಗಡೆ ಓಡ್ತಾ ಬಂದ ಅಜಿತ್ ಹಾಗೂ ಗಾಯತ್ರಿ ಆ ಬಾವಿಯ ಬಳಿ ಬಂದು ಬಿಡ್ತಾರೆ. ಅಜಿತ್ ನನ್ನ ನೋಡ್ತಿದ್ದ ಹಾಗೇನೆ ಮಂದಾಕಿನಿ ಹಿಪ್ನೋಟೈಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಹಿಪ್ನೋಟೈಸ್ ಆಗ್ತಿದ್ದ ಹಾಗೇನೆ ಅಜಿತ್ ಆ ಬಾವಿಯ ಒಳಗಡೆ ಜಂಪ್ ಮಾಡಿ ಬಿಡ್ತಾನೆ. ಅದನ್ನ ನೋಡ್ತಿದ್ದ ಹಾಗೇನೆ ಒಂದೇ ಸಾರಿ ಹೆದರಿಕೊಂಡ ಗಾಯತ್ರಿ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಬಿಡ್ತಾಳೆ. ಅಷ್ಟರಲ್ಲೇ ಶಬ್ದ ಕೇಳಿ ಅಕ್ಬರ್ ಆ ಎಲ್ಲ ಹುಡುಗಿಯರು ಹಾಗೂ ಆ ಇಬ್ಬರು ವ್ಯಕ್ತಿಗಳು ಕೂಡ ಬಾವಿಯ ಬಳಿ ಬರ್ತಾರೆ ಹಾಗೂ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ದ ಗಾಯತ್ರಿಗೆ ತಕ್ಷಣವೇ ಎಚ್ಚರ ಮಾಡ್ತಾರೆ. ಎಚ್ಚರವಾಗ್ತಿದ್ದ ಹಾಗೆ ಗಾಯತ್ರಿ ಅಜಿತ್ ಬಾವಿಯ ಒಳಗಡೆ ಜಂಪ್ ಮಾಡ್ತಿರೋದನ್ನ ನೋಡಿದ್ಲಲ್ವಾ. ತಕ್ಷಣವೇ ಬಾವಿಯ ಬಳಿ ಹೋಗಿ ಅಜಿತ್ ಅಜಿತ್ ಅಂತ ಜೋರಾಗಿ ಕೂಗ್ತಾ ಅಳೋದಕ್ಕೆ ಶುರು ಮಾಡ್ತಾಳೆ. ಅಜಿತ್ ಬಾವಿಯ ಒಳಗಡೆ ಜಂಪ್ ಮಾಡಿದ್ದ ಅಂತ ಗೊತ್ತಾಗ್ತಿದ್ದ ಹಾಗೆ ಅಕ್ಬರ್ ತಕ್ಷಣ ಅಲ್ಲೇ ಇದ್ದ ಹಗ್ಗವನ್ನ ಬಾವಿಯ ಒಳಗಡೆ ಎಸಿತಾನೆ ಹಾಗೂ ಅಜಿತ್ ಗೋಪಾಲ್ನ ತಮ್ಮ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಅವನಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ತನ್ನ ತಮ್ಮ ಮಂದಾಕಿನಿ ಫಾರೆಸ್ಟ್ ನ ಒಳಗಡೆ ಹೋಗಿ ಆ ಬಾವಿಯ ಒಳಗಡೆ ಬಿದ್ದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಗೋಪಾಲ್ಗೆ ತುಂಬಾನೇ ಶಾಕ್ ಆಗುತ್ತೆ. ಆದ್ರೆ ಅಷ್ಟರಲ್ಲೇ ಬಾವಿಯ ಒಳಗಡೆ ಜಂಪ್ ಮಾಡಿದ್ದ ಅಜಿತ್ ಸತ್ತಿರೋದಿಲ್ಲ, ಆತ ಬದುಕೇ ಇರ್ತಾನೆ. ಅಕ್ಬರ್ ಎಸೆದಿದ್ದ ಹಗ್ಗವನ್ನ ಹಿಡಿದುಕೊಂಡು ಕೊನೆಗೂ ಮೇಲೆ ಬರ್ತಾನೆ. ತನ್ನ ತಮ್ಮ ಬದುಕಿದ್ದಾನೆ ಅಂತ ಗೊತ್ತಾದ ನಂತರ ಗೋಪಾಲ್ ತುಂಬಾನೇ ಖುಷಿ ಪಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಗೋಪಾಲ್ ತನ್ನ ತಮ್ಮನ ಜೊತೆ ಮಾತನಾಡ್ತಾ ಕೂತಿರೋದನ್ನ ನೋಡ್ತೀವಿ. ಗೋಪಾಲ್ಗೆ ಒಂದು ಪ್ರಶ್ನೆ ಕಾಡ್ತಿರುತ್ತೆ. ಮಂದಾಕಿನಿ ಫಾರೆಸ್ಟ್ ನ ಒಳಗಡೆ ಹೋದವರು ಯಾರು ಕೂಡ ಜೀವಂತವಾಗಿ ವಾಪಸ್ ಬರೋದಿಲ್ಲ. ಆದ್ರೆ ಆ ಮಂದಾಕಿನಿಯ ಪ್ರೇತಾತ್ಮ ನನಗೂ ಹಾಗೂ ನಿನಗೂ ಏನು ಮಾಡದೆ ವಾಪಸ್ ಕಳುಹಿಸಿ ಕೊಟ್ಟಿದ್ಯಾಕೆ? ಮಂದಾಕಿನಿಯ ಪ್ರೇತಾತ್ಮ ನಮ್ಮನ್ಯಾಕೆ ಕೊಲೆ ಮಾಡ್ಲಿಲ್ಲ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಇವನ ತಮ್ಮನ ಮೊಬೈಲ್ಗೆ ಗಾಯತ್ರಿ ಕಾಲ್ ಮಾಡ್ತಾಳೆ. ಗಾಯತ್ರಿಯ ಕಾಲ್ ಬಂದಾಗ ಇವನ ತಮ್ಮನ ಮೊಬೈಲ್ ನಲ್ಲಿ ಅವಳ ಫೋಟೋ ಕಾಣಿಸುತ್ತೆ. ಅದನ್ನ ನೋಡ್ತಿದ್ದ ಹಾಗೇನೆ ಗೋಪಾಲ್ಗೆ ಒಂದು ವಿಷಯ ಫ್ಲಾಶ್ ಆಗಿ ತುಂಬಾನೇ ಶಾಕ್ ಆಗ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಪ್ರೇತಾತ್ಮವಾಗಿರುವ ಮಂದಾಕಿನಿಗೆ ಒಬ್ಬಳು ತಂಗಿ ಇರ್ತಾಳೆ ಹಾಗೂ ಆ ಮಂದಾಕಿನಿಯ ತಂಗಿ ನೋಡೋದಕ್ಕೆ ಸೇಮ್ ಈಗಿರುವ ಗಾಯತ್ರಿ ರೀತಿನೇ ಕಾಣಿಸ್ತಿರ್ತಾಳೆ. ಅಂದ್ರೆ ಆ ಮಂದಾಕಿನಿಯ ತಂಗಿನೇ ಈ ಜನ್ಮದಲ್ಲಿ ಗಾಯತ್ರಿಯಾಗಿ ಪುನರ್ಜನ್ಮವನ್ನ ಪಡೆದಿರ್ತಾಳೆ. ಅದೇ ಕಾರಣಕ್ಕೆ ಅಜಿತ್ ಬಾವಿಯ ಒಳಗಡೆ ಜಂಪ್ ಮಾಡಿದಾಗ
ಗಾಯತ್ರಿ ತುಂಬಾನೇ ಅಳ್ತಿದ್ಲಲ್ವಾ. ಸ್ನೇಹಿತರೆ, ಆಗಲೇ ಮಂದಾಕಿನಿಯ ಪ್ರೇತಾತ್ಮಕ್ಕೆ ಅರ್ಥ ಆಗಿರುತ್ತೆ, ನೋಡೋದಕ್ಕೆ ತನ್ನ ತಂಗಿ ರೀತಿನೇ ಕಾಣಿಸ್ತಿರುವ ಗಾಯತ್ರಿ ಅಜಿತ್ ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ. ಅದೇ ಕಾರಣಕ್ಕೆ ಮಂದಾಕಿನಿಯ ಪ್ರೇತಾತ್ಮ ಅಜಿತ್ ನನ್ನ ಬಲಿ ಪಡೆಯದೆ ವಾಪಸ್ ಕಳುಹಿಸಿಕೊಟ್ಟಿರುತ್ತೆ. ಹಾಗೂ ಈಗ ರಿವೀಲ್ ಆಗುವ ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ, ಮಂದಾಕಿನಿಯ ತಂದೆಯ ಸೈನ್ಯದಲ್ಲಿ ಇಬ್ಬರು ಸೈನ್ಯಾಧಿಕಾರಿಗಳಿರ್ತಾರೆ. ಅವರಿಬ್ಬರು ನೋಡೋದಕ್ಕೆ ಈಗ ಪ್ರೆಸೆಂಟ್ ನಲ್ಲಿರುವ ಅಕ್ಬರ್ ಹಾಗೂ ಗೋಪಾಲ್ ರೀತಿನೇ ಕಾಣಿಸ್ತಿರ್ತಾರೆ. ಸ್ನೇಹಿತರೆ, ಇದರರ್ಥ ಗೋಪಾಲ್, ಅಕ್ಬರ್ ಹಾಗೂ ಗಾಯತ್ರಿ ಇವರೆಲ್ಲ ವಾಪಸ್ ಪುನರ್ಜನ್ಮವನ್ನ ಪಡೆದಿರ್ತಾರೆ. ಇದೇ ಕಾರಣಕ್ಕೆ ಮಂದಾಕಿನಿಯ ಪ್ರೇತಾತ್ಮ ಇವರೆಲ್ಲ ಬಾವಿಯ ಬಳಿ ಹೋದಾಗ ಬಲಿ ಪಡೆಯದೆ ವಾಪಸ್ ಕಳುಹಿಸಿಕೊಟ್ಟಿರುತ್ತೆ. ಈಗ ಗೋಪಾಲ್ಗೆ ತಾನು ರಿಸರ್ಚ್ ಮಾಡ್ತಿದ್ದ ಕಾರಣ ನೋಡೋದಕ್ಕೆ ಆ ಮಂದಾಕಿನಿ ಹಾಗೂ ಅವಳ ತಂಗಿ ಹೇಗಿದ್ರು ಅಂತ ಒಂದು ಐಡಿಯಾ ಬಂದಿರುತ್ತೆ. ಆದ್ರೆ ತಾನು ಹಾಗೂ ಅಕ್ಬರ್ ಕೂಡ ವಾಪಸ್ ಪುನರ್ಜನ್ಮವನ್ನ ಪಡೆದಿದ್ದೀವಿ ಅಂತ ಗೊತ್ತಿರೋದಿಲ್ಲ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.